brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಟ್ವಿಸ್ಟ್ ಇದೆ. ಇದು ಅಶ್ಲೀಲ ವಿಡಿಯೋ ಸಂಬಂಧಪಟ್ಟ ಹಾಗೆ ಹಂಚಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ಎನ್ನುವ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಆಪ್ತ ಲಿಖಿತ್ ನೆನೆ ಮಧ್ಯರಾತ್ರಿಯೇ ಚೇತನ್ ಮತ್ತು ಲಿಖಿತ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಇವರಿಬ್ಬರು ಕೂಡ ಪ್ರೀತಮ್ ಗೌಡ ಜೊತೆಗೆ ಗುರುತಿಸಿಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಕಚೇರಿ ಸಿಬ್ಬಂದಿ ಚೇತನ್ ಬಿಜೆಪಿ ಕಾರ್ಯಕರ್ತರ ವಶಕ್ಕೆ ಪಡೆದು ಬಿಜೆಪಿಗೆ ಈಗ ಶಾಕ್ ಕೊಟ್ಟಿದೆ ಸರ್ಕಾರ. ಪೆನ್ ಡ್ರೈವ್ ವೈರಲ್ ಸಂಬಂಧ ದಾಖಲಾಗಿರುವಂತಹ ಕೇಸ್ನಲ್ಲಿ ಹೆಸರೇ ಇಲ್ಲದ ಇಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಎಸ್ಐಟಿ ತೀವ್ರ ಕುತೂಹಲ ಮೂಡಿಸಿದಂತ ಬಿಜೆಪಿ ಕಾರ್ಯಕರ್ತರ ವಶ. ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಸೊ ಬಹಳ ಮುಖ್ಯವಾದಂತಹ ಬೆಳವಣಿಗೆಯಲ್ಲಿ ಇವತ್ತಾಗಿರುವಂತಹ ಒಂದು ಡೆವಲಪ್ಮೆಂಟ್ ಇದು. ಅಶ್ಲೀಲ ವಿಡಿಯೋ ಸರ್ಕ್ಯುಲೇಷನ್ ಇದನ್ನ ಹಂಚಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ನಡೆಸಿರುವಂತಹ ಎಸ್ಐಟಿ ಪ್ರೀತಮ್ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ಅನ್ನುವ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ನಿನ್ನೆ ಮಧ್ಯರಾತ್ರಿಯೇ ಚೇತನ್ ಲಿಖಿತ್ ಅರೆಸ್ಟ್. ಸೊ ಪ್ರೀತಮ್ ಗೌಡ ಜೊತೆ ಇವರು ಗುರುತಿಸಿಕೊಂಡಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಂತ ವಿಚಾರ. ಆದರೆ ಯಾವ ರೀತಿ ಇವರ ಕನೆಕ್ಷನ್ ಇದೆ, ಇವ್ರ ಮೇಲೆ ಇರುವಂತಹ ಆರೋಪ ಏನು, ಅಥವಾ ಯಾವ ಒಂದು ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಈಗ ಪ್ರಶ್ನೆ. ಸೊ ಹಾಸನದಲ್ಲಿ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಚೇತನ್ ಮತ್ತು ಲಿಖಿತ್ ಅನ್ನುವ ಯುವಕರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇವರು ಹೇಗೆ ಈ ಒಂದು ವಿಚಾರದಲ್ಲಿ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಸೊ ಏನು ಮಾಹಿತಿ ಅವ್ರಿಗೆ ಸಿಕ್ಕಿದೆ, ಸೊ ಅದನ್ನು ಆಧರಿಸಿ ಪ್ರಜ್ವಲ್ ಪೆಂಡ್ರೈವ್ ಕೇಸ್ನಲ್ಲಿ ಇವತ್ತಿನ ಮಹತ್ವದ ಬೆಳವಣಿಗೆಯಲ್ಲಿ ಒಂದಿದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ್ ಮತ್ತು ಚೇತನ್ರನ್ನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಸ್ಥಳ ಮಹಜರ್ಗೆ ಕರೆದೊಯ್ದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರ್ಗೆ ಕರೆದೊಯ್ದಿರುವಂತಹ ನಿರೀಕ್ಷೆ ಇದೆ. ಇಬ್ಬರನ್ನ ಪ್ರತ್ಯೇಕ ವಾಹನದಲ್ಲಿ ಎಸ್ಐಟಿ ಅವರು ಕರ್ಕೊಂಡು ಹೋದ್ರು. ಬೆಳಗ್ಗೆಯಿಂದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೀತಿದೆ. ಇದೀಗ ಸ್ಥಳ ಮಹಜರ್ಗೆ ಕರೆದೊಯ್ದಿರುವಂತಹ ಸಾಧ್ಯತೆ ಇದೆ. ಯಲಗುಂದ ಗ್ರಾಮದತ್ತ ಚೇತನ್ ಕರೆದೊಯ್ದಿರುವಂತಹ ಎಸ್ಐಟಿ ಯಲಗುಂದ ಗ್ರಾಮದತ್ತ ಈಗ ಚೇತನನ್ನ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ನೀವೀಗ ಫೋಟೋದಲ್ಲಿ ನೋಡ್ತಿರುವಂತಹ ಲಿಖಿತ್ ಹಾಗೇನೆ ಚೇತನ್, ಸೊ ಇಬ್ಬರನ್ನ ಈಗ ವಶಕ್ಕೆ ಪಡೆದಿರೋದು. ಆದರೆ ಈ ಘಟನೆಗೂ ಪೆಂಡ್ರೈವ್ ವಿಚಾರಕ್ಕೂ ಇವರಿಗೂ ಯಾವ ರೀತಿಯಾಗಿ ಲಿಂಕ್ ಇದೆ ಅನ್ನೋದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಯಾಕೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ನಿಜಕ್ಕೂ ಇವರ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆ ಒಂದು ಆರೋಪವನ್ನು ಈಗ ಈ ಎಸ್ಐಟಿ ಸಂಬಂಧಪಟ್ಟ ಹಾಗೆ ಅವ್ರನ್ನ ವಿಚಾರಣೆಯಲ್ಲಿ ಈಗ ಅವ್ರನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರೀತಮ್ ಗೌಡ ಅತ್ಯಾಪ್ತರಿಬ್ಬರು ಅಂತ ಕೂಡ ಈಗ ಗೊತ್ತಾಗಿದೆ. ಒಬ್ಬರು ಕಚೇರಿಯಲ್ಲೇ ಕೆಲಸ ಮಾಡುವಂಥ ಹುಡುಗ ಚೇತನ್ ಅನ್ನುವ ಯುವಕ, ಇನ್ನೊಬ್ಬ ಅತ್ಯಾಪ್ತ ಅನ್ನೋದು ಕೂಡ ಈಗ ಗೊತ್ತಾಗಿರುವಂಥ ವಿಚಾರ. ಸೊ ಎಸ್ಐಟಿ ಈಗ ತನ್ನ ತನಿಖೆಯನ್ನು ಮುಂದುವರಿಸಿರೋದು ಲಿಖಿತ್ ಮತ್ತು ಚೇತನ್ರನ್ನ ಅಲ್ಲಿ ಕರ್ಕೊಂಡು ಹೋದಂಥ ಸಂದರ್ಭ ಇದು. ಸೊ ಪ್ರತ್ಯೇಕ ವಾಹನದಲ್ಲಿ ಇಬ್ಬರನ್ನೂ ಕೂಡ ಕರ್ಕೊಂಡು ಹೋಗಲಾಗಿದೆ. ಅದರಲ್ಲಿ ಈ ಚೇತನ್ ಅನ್ನುವ ಯುವಕನನ್ನ ಯಲಗುಂದ ಗ್ರಾಮದತ್ತ ಈಗ ಎಸ್ಐಟಿ ಅವರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ಕಾರಣಕ್ಕೆ, ಇದೆಲ್ಲವೂ ಕೂಡ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತಿನ ಬಹಳ ಮೇಜರ್ ಅಪ್ಡೇಟ್ ಇದು. ಇನ್ನು ಪ್ರಜ್ವಲ್ ವಿಡಿಯೋ ಕೇಸ್ ಮತ್ತಿಬ್ಬರಿಗಾಗಿ ಈಗ ಎಸ್ಐಟಿ ಹುಡುಕಾಟವನ್ನ ನಡೆಸ್ತಾ ಇದೆ. ನವೀನ್ ಗೌಡ ಮತ್ತು ಪುಟ್ಟರಾಜು ಇವರಿಬ್ಬರನ್ನ ಈಗ ಎಸ್ಐಟಿ ಪೊಲೀಸರು ಹುಡುಕ್ತಾ ಇರೋದು. ಈಗಾಗಲೇ ಲಿಖಿತ್ ಮತ್ತು ಚೇತನ್ ಬಂಧಿಸಿರುವಂತಹ ಅಧಿಕಾರಿಗಳು ಹಾಸನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ಅಶ್ಲೀಲ ವಿಡಿಯೋ ಹಂಚಿಕೆ ಆರೋಪದಡಿ ದಾಖಲಾಗಿದ್ದಂತ ಕೇಸ್. ಅಂದ್ರೆ ಈ ವಿಡಿಯೋನ ಸರ್ಕ್ಯುಲೇಟ್ ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಇತ್ತು. ಆ ಒಂದು ಕೇಸ್ನಲ್ಲಿ ಈಗ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಸ್ಐಟಿ ಈಗ ಹುಡುಕಾಡ್ತಾ ಇದೆ. ಅದರಲ್ಲಿ ಇಬ್ಬರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಮತ್ತಿಬ್ಬರಿಗಾಗಿ ಈಗ ಎಸ್ಐಟಿ ಹುಡುಕ್ತಾ ಇದೆ. ಅದು ನವೀನ್ ಗೌಡ ಮತ್ತು ಪುಟ್ಟರಾಜು. ನವೀನ್ ಗೌಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪೋಸ್ಟ್ ಬಂದಿತ್ತು ನವೀನ್ ಗೌಡ ಹೆಸರಿನಲ್ಲಿ, ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಸೊ ಅದರಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಡಿಯೋ ರಿಲೀಸ್ ಆಗುತ್ತೆ ಅನ್ನೋ ವಿಚಾರವೆಲ್ಲ ಕೂಡ, ಅಂದರೆ ಒಂದು ರೀತಿ ಟೀಸರ್ ರೀತಿಯಾಗಿ ಅಲ್ಲಿ ಬಿಡ್ತಾ ಇದ್ರು.
ಇನ್ನೇನು ಇಷ್ಟು ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಆಗುತ್ತೆ ಅನ್ನೋ ಅಕೌಂಟ್ ಅವ್ನು ನವೀನ್ ಗೌಡ ಅನ್ನೋ ಅಕೌಂಟ್ನಿಂದ ಒಂದು ಪೋಸ್ಟ್ ಬಂದಿತ್ತು. ಸೊ ಅಲ್ಲಿಂದ ಆ ಜಾಡನ್ನು ಹಿಡ್ಕೊಂಡು ಈಗ ಮುಂದುವರೆದಿರುವಂತಹ ಪೊಲೀಸರು ಈಗ ಹಾಸನ ಸೈಬರ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಾಗಿತ್ತು. ಸೊ ಅದಾದ ನಂತರ ಈಗ ಇಬ್ಬರು ಯುವಕರನ್ನ ಒಂದು ಕಡೆ ಈಗ ನವೀನ್ ಗೌಡ ಸಿಗಬೇಕಾಗಿದೆ, ಪುಟ್ಟರಾಜು ಕೂಡ ಸಿಗಬೇಕಾಗಿದೆ. ಇನ್ನು ಜಮೀರ್ ಜೊತೆ ಕಾಣಿಸ್ಕೊಂಡಿರುವಂಥ ನವೀನ್ ಗೌಡ ಕೆಲವೊಂದಷ್ಟು ಫೋಟೋಗಳಲ್ಲಿ. ಸೊ ಪ್ರಜ್ವಲ್ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತಿಬ್ಬರಿಗಾಗಿ SITಯ ಹುಡುಕಾಟ ಮುಂದುವರೆದಿದೆ. ಆಲ್ಮೋಸ್ಟ್ ಈಗ ಎರಡೂವರೆ ವಾರ ಆಗ್ತಾ ಬಂದರೂ ಕೂಡ ಇನ್ನೂ ಇವರೆಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಸೊ ಈಗಾಗಲೇ ಲಿಖಿತ್ ಮತ್ತು ಚೇತನ್ ಇಬ್ಬರನ್ನು ಕೂಡ ಬಂಧಿಸಿ ಈಗ ಸ್ಥಳ ಮಜರಿಗೆ ಪೊಲೀಸರು ಕರ್ಕೊಂಡು ಹೋಗಿರುವಂಥ ನಿರೀಕ್ಷೆ ಇದೆ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಇವತ್ತಿನ ಡೆವಲಪ್ಮೆಂಟ್ ಗಮನಿಸಿದ್ರೆ ಚೇತನ್ ಮತ್ತು ಲಿಖಿತ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಸೊ ಇವರ ಮೇಲಿರುವಂತಹ ಆರೋಪ ಏನು ಅಂತ, ಜೊತೆಗೆ ಈಗ ಎಲ್ಲಿ ಕರ್ಕೊಂಡು ಹೋದ್ರು ಇವ್ರನ್ನ, ಸ್ಥಳ ಮಹಜರು ಈಗ ಯಲಗುಂದ ಕರ್ಕೊಂಡು ಹೋಗಿರುವಂತಹ ವಿಚಾರ, ಸೊ ಏನೇನಾಗ್ತಿದೆ ಹಾಸನದಲ್ಲಿ ಸದ್ಯಕ್ಕೆ ಮಂಜುನಾಥ್? ಅವಿನಾಶ್, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂಥ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SITಗ ತನಿಖೆಯನ್ನು ಚುರುಕುಗೊಳಿಸಿದೆ. ಏನು ಏಪ್ರಿಲ್ 23ನೇ ತಾರೀಕು ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ನವೀನ್ ಗೌಡ ಅಂಡ್ ಅದರ್ಸ್ ಅಂತೇಳಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನವೀನ್ ಗೌಡ, ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ, ಹಾಗೆ ಚೇತನ್ ಮತ್ತೆ ಇನ್ನೂ ಇಬ್ಬರು ಸೇರಿ ಒಳಗೊಂಡಂತೆ ಒಟ್ಟು 5 ವಿರುದ್ಧ FIR ದಾಖಲಾಗಿತ್ತು. ಅದರಲ್ಲಿ 4 ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಈ ನಡುವೆ ಇವತ್ತು ಹಾಸನಕ್ಕೆ ಬಂದಿರತಕ್ಕಂಥ SIT ಟೀಮ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಬ್ಬ ಏನು ಮಾಜಿ ಶಾಸಕ ಪ್ರೀತಮ್ ಗೌಡರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಚೇತನ್ ಅಂತಕ್ಕಂಥವ್ರು, ಆತ ಹಾಸನ ತಾಲೂಕಿನ ಯಲಗುಂದ ಗ್ರಾಮದವರು. ಮತ್ತೋರ್ವ ಪ್ರೀತಮ್ ಗೌಡರ ಆಪ್ತ ಆಗಿರ್ತಕ್ಕಂಥ ಲಿಖಿತ್ ಗೌಡ, ಇವರಿಬ್ಬರನ್ನು ಕಂಡ್ರೆ ಇಬ್ಬರು ಕೂಡ ಬಿಜೆಪಿ ಕಾರ್ಯಕರ್ತರು. ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆ ಮಾಡಲಾಗಿತ್ತು. ಬೆಳಗ್ಗೆಯಿಂದ ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆ ಬಳಿಕ ಈಗ SIT ಪೊಲೀಸರು ಅವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕರ್ಕೊಂಡು ಹೊರಟಿದ್ದಾರೆ. ಒಂದು ವೆಹಿಕಲ್, ಅದರಲ್ಲಿ ಚೇತನ್ ಇರತಕ್ಕಂಥ ವೆಹಿಕಲ್ ಈಗ ಅವರ ಗ್ರಾಮ ಯಲಗುಂದ ಗ್ರಾಮದ ಕಡೆಗೆ ಮೂವ್ ಆಗ್ತಾ ಇದೆ. ಅವ್ರನ್ನು ಕೂಡ ನಾವು ಹಿಂಬಾಲಿಸ್ತಾ ಇದೀವಿ. ಆದ್ರೆ ಬಹುತೇಕ ಅವ್ರನ್ನ ಗ್ರಾಮದ ಕಡೆ ಕರ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನೋಡಿದ್ರೆ ಅವ್ರನ್ನ ಬಂಧಿಸಲಾಗ್ತದೆ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈಗ ವಿಚಾರಣೆ ಆಯಿತು, ವಿಚಾರಣೆ ಬಳಿಕ ಗ್ರಾಮದ ಕಡೆ ಕರ್ಕೊಂಡು ಹೋಗ್ತಿದ್ರೆ ಬಹುತೇಕ ಗ್ರಾಮದ ಕಡೆ ಕರ್ಕೊಂಡು ಹೋದ್ರೆ ಸ್ಪಾಟ್ ಮಾಜರ್ ಲೆಕ್ಕ ಬರ್ತದೆ. ಹಾಗಾಗಿ ಸ್ಪಾಟ್ ಮಾಜರ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರನ್ನ ಬಂಧಿಸಲಾಗ್ತದೆ ಅಂತಕ್ಕಂಥ ಮಾಹಿತಿ ಅನ್ಕೋಬೇಕಾಗುತ್ತೆ. ಹಾಗಾಗಿ ಬಹುತೇಕ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಇಬ್ಬರನ್ನು ಕೂಡ ಬಂಧಿಸ್ತಾರ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಪ್ರಮುಖವಾಗಿ ಈಗಾಗಲೇ 5 ವಿರುದ್ಧ ಪ್ರಕರಣ ದಾಖಲಾಗಿತ್ತು. ನಾವು ನೋಡ್ತಾ ಇದೀವಿ, ಈಗ ಪೊಲೀಸ್ ವಾಹನ ಕೂಡ ಬರ್ತಾ ಇದೆ. ಈ ವಾಹನಗಳೆಲ್ಲವೂ ಕೂಡ ಆ ಕಡೆಗೆ ಮೂವ್ ಆಗ್ತಿದ್ದಾವೆ, ಅಂದ್ರೆ ಯಲಗುಂದ ಗ್ರಾಮದ ಕಡೆಗೆ ಮೂವ್ ಆಗ್ತಿದ್ದಾವೆ. SIT ತಂಡ ಅಂದ್ರೆ ಹಾಸನ ಜಿಲ್ಲೆಯ ಕೆಲವು ಇನ್ಸ್ಪೆಕ್ಟರ್ಗಳು, ಅಡಿಷನಲ್ SP ಮತ್ತೆ PSIಗಳೆಲ್ಲರೂ ಕೂಡ ಈ ಟೀಮ್ ನಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಯಲಗುಂದ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಬಹುತೇಕ ಇಬ್ಬರನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡುತ್ತೆ. ಅವಿನಾಶ್, ಮಂಜುನಾಥ್, ಈಗ ಈ ನವೀನ್ ಗೌಡ, ಪುಟ್ಟರಾಜು ಹಾಗೇನೆ ಇವರೆಲ್ಲ ಕೂಡ ಪರಸ್ಪರ ಲಿಂಕ್ ಇರುವಂತವ್ರ, ಈಗ ಚೇತನ್ ಮತ್ತೆ ಲಿಖಿತ್ ಸಿಕ್ಕಿರುವಂತದ್ದು. ಸೊ ಇವರ ಮೂಲಕ ಏನಾದ್ರೂ ಅವರಿಬ್ಬರ ಒಂದು ಲಿಂಕ್ ಸಿಗ್ಬೋದಾ ಅಂತ, ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ ಮಂಜುನಾಥ್. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.